ನಮಸ್ಕಾರ. ನನ್ನ ಎಲ್ಲ ರೈತ ಬಂಧುಗಳೇ, ಒಂದು ನಿಮಿಷ ನಿಮ್ಮ ಕೈಯಲ್ಲಿರೋ ಎಲ್ಲ ಕೆಲ್ಸವನ್ನು ಬದಿಗಿಟ್ಟು ನಾನ್ ಹೇಳೋದನ್ನ ಸ್ವಲ್ಪ ಕಿವಿಗೊಟ್ಟು ಕೇಳಿ. ನಿಮ್ಮ ಪಕ್ಕದೂರಿನ ರೈತರೊಬ್ರು, ಹೌದು, ನಿಮ್ಮ ಹಾಗೇ ಇರೋವ ಸಾಮಾನ್ಯ ರೈತ, ಕೇವಲ ಒಂದೇ ಎಕರೆ ಜಮೀನಲ್ಲಿ ಪ್ರತಿ ತಿಂಗಳು ಲಕ್ಷಕ್ಕೂ ಹೆಚ್ಚು ಸಂಪಾದನೆ ಮಾಡ್ತಿದ್ದಾರೆ ಅಂದ್ರೆ ನಂಬ್ತೀರಾ? ಇದು ಕಟ್ಟುಕಥೆ ಅಲ್ಲ, ಕಟು ಸತ್ಯ. ಆ ರಹಸ್ಯದ ಬೀಗದ ಕೈಯನ್ನ ಇವತ್ತು ನಾನು ನಿಮ್ಮ ಕೈಗೆ ಕೊಡೋಕ್ ಬಂದಿದ್ದೀನಿ. ಈ ವಿಶ್ಲೇಷಣೆಯನ್ನ ಪೂರ್ತಿಯಾಗಿ ನೋಡಿದ್ಮೇಲೆ ನಿಮ್ಮ ಜಮೀನಿನ ಪ್ರತಿ ಮಣ್ಣಿನ ಕಣವು ನಿಮ್ಗೆ ಚಿನ್ನದ ಗಣಿತರ ಕಾಣೋಕ್ ಶುರುವಾಗುತ್ತೆ. ಇದು ನನ್ನ ಮಾತು. ನಮ್ಮ ಹಿರಿಯರು ಯಾವಾಗ್ಲೂ ಹೇಳ್ತಿದ್ರು, ಭೂಮಿ ತಾಯಿ ಎಷ್ಟು ದೊಡ್ದಿರ್ತಾಳೋ ನಮ್ಮ ತಟ್ಟೆ ಅಷ್ಟು ತುಂಬಿರುತ್ತೆ ಅಂತ. ಆ ಕಾಲಕ್ಕೆ ಅದು ನಿಜ ಕೂಡ. ಆದ್ರೆ ಈಗ ಕಾಲ ಬದಲಾಗಿದೆ. ನಾವೀಗ್ಲೂ ಅಯ್ಯೋ ನನ್ನತ್ರ 10 ಎಕರೆ ಇಲ್ಲ 20 ಎಕರೆ ಇಲ್ಲ ಅಂತ ಕೊರಗ್ತಾ ಕೂತ್ರೆ ನಾವಲ್ಲೇ ಉಳಿದು ಬಿಡ್ತೀವಿ. ನಿಜವಾದ ಶಕ್ತಿ ಇರೋದು ಜಮೀನಿನ ವಿಸ್ತೀರ್ಣದಲ್ಲ, ಅದನ್ನ ನಾವು ಹೇಗೆ ಬಳಸ್ತೀವಿ ಅನ್ನೋ ಜ್ಞಾನದಲ್ಲಿ. ನಿಮ್ಮ ಆ 1 ಎಕರೆಯೇ ನಿಮ್ಮನ್ನ ಲಕ್ಷಾಧಿಪತಿ ಮಾಡಬಲ್ಲ ಕಾಮಧೇನು. ಹೇಗೆ ಅಂತೀರಾ? ಬನ್ನಿ ನೋಡೋಣ. ಈ ಅದ್ಭುತದ ಹಿಂದಿರೋ ವೈಜ್ಞಾನಿಕ ಹೆಸರೇ ಸಮಗ್ರ ಕೃಷಿ ಪದ್ಧತಿ. ಅಬ್ಬಾ, ಹೆಸರೇನೋ ದೊಡ್ಡದಿದೆ ಅನ್ಕೋಬೇಡಿ. ಇದರ ತತ್ವ ತುಂಬಾ ಸರಳ. ಇದು ನಮ್ಮ ಅಡುಗೆ ಮನೆ ಇದ್ದ ಹಾಗೆ. ಒಗ್ಗರಣೆ ಹಾಕಿದ ಬಾಣಲೆ ತೊಳೆದ ನೀರನ್ನ ನಾವು ಚೆಲ್ಲೋದಿಲ್ಲ, ಸಾಂಬಾರಿಗೆ ಹಾಕ್ತೀವಿ. ರುಚಿ ಜಾಸ್ತಿ ಆಗುತ್ತೆ ಅಲ್ವಾ? ಹಾಗೆಯೇ ಈ ಪದ್ಧತಿಯಲ್ಲಿ ಒಂದರ ತ್ಯಾಜ್ಯ ಅಂದ್ರೆ ಗೊಬ್ಬರ ಮತ್ತೊಂದಕ್ಕೆ ಅಮೃತ ಸಮಾನವಾದ ಆಹಾರ ಆಗುತ್ತೆ. ಒಂದರ ಕೆಲಸ ಇನ್ನೊಂದರ ಖರ್ಚನ್ನ ಉಳಿಸುತ್ತೆ. ಇಡೀ ಜಮೀನೇ ಒಂದು ಸ್ವಾವಲಂಬಿ ಕುಟುಂಬದ ಹಾಗೆ ಕೆಲ್ಸ ಮಾಡುತ್ತೆ. ಸರಿ, ನಾವು ಈ ಹಣದ ಯಂತ್ರದ ಒಂದೊಂದೇ ಭಾಗವನ್ನ ಬಿಚ್ಚಿ ನೋಡೋಣ. ಅದಕ್ಕೂ ಮೊದಲು ನನಗೋಸ್ಕರ ಒಂದು ಚಿಕ್ಕ ಸಹಾಯ ಮಾಡಿ. ನಿಮ್ಮ ಪ್ರೀತಿಯ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇದೆಯಲ್ಲ ಅದನ್ನ ಒತ್ತಿ. ಯಾಕೆ ಗೊತ್ತಾ? ನಾನು ಹಂಚ್ಕೊಳ್ಳೋ ಪ್ರತಿಯೊಂದು ಮಾಹಿತಿಯೂ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಭವಿಷ್ಯವನ್ನ ಬದಲಾಯಿಸೋ ಒಂದು ಬೀಜ. ಆ ಬೀಜ ಮೊಳಕೆ ಒಡೆಯೋಕೆ ನಿಮ್ಮ ಒಂದು ಕ್ಲಿಕ್ ಸಾಕು. ಆಯ್ತು, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಅದಕ್ಕೂ ಮುಂಚೆ ನಿಮ್ಮ ಜಮೀನಿನ ಬಗ್ಗೆ ನನಗೂ ಸ್ವಲ್ಪ ತಿಳಿಸಿ. ನಿಮ್ಮ ಹೊಲದಲ್ಲಿ ಈಗ ಏನಿದೆ? ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪರಿಸ್ಥಿತಿಗೆ ಸರಿಹೊಂದುವ ಸಂಖ್ಯೆಯನ್ನ ಹಾಕಿ. ನಿಮ್ಮ ಪ್ರತಿಯೊಂದು ಉತ್ತರವೂ ನನಗೆ ಬಹಳ ಮುಖ್ಯ. ನಾನು ಎಲ್ಲವನ್ನೂ ಓದುತ್ತೇನೆ. ಸರಿ, ನಮ್ಮ ಹಣದ ಯಂತ್ರದ ಮೊದಲ ಭಾಗವನ್ನ ನೋಡೋಣ ಬನ್ನಿ. ಈ ವಿಭಾಗದಲ್ಲಿ ನೋಡೋಕೆ ಇಷ್ಟೇ ಇರೋ ಚಿಕ್ಕ ಚಿಕ್ಕ ಜೀವಿಗಳು ನಿಮ್ಮ ಜೇಬಿಗೆ ಎಷ್ಟು ದೊಡ್ಡ ಲಾಭ ತಂದು ಕೊಡ್ತವೆ ಅಂತ ಗೊತ್ತಾದ್ರೆ ನೀವು ನಿಜಕ್ಕೂ ಆಶ್ಚರ್ಯಪಡ್ತೀರಾ. ನಮ್ಮ ಲಿಸ್ಟ್ನಲ್ಲಿ ಮೊದಲನೆಯದು ಗೌಜಲು ಹಕ್ಕಿ. ಇದಕ್ಕೆ ಜಾಗ ಬೇಕಾಗಿರೋದು ತುಂಬಾನೇ ಕಡಿಮೆ. ಅಂದ್ರೆ ಒಂದು ನಾಟಿ ಕೋಳಿ ಇಡೋ ಜಾಗದಲ್ಲಿ 5 ಗೌಜಲು ಹಕ್ಕಿಗಳನ್ನ ಆರಾಮಾಗಿ ಸಾಕ್ಬೋದು. ಎಲ್ಲಕ್ಕಿಂತ ವಿಶೇಷ ಅಂದ್ರೆ ಇದು ಕೇವಲ 6ರಿಂದ 7 ವಾರಗಳಲ್ಲಿ, ಅಂದ್ರೆ ಸುಮಾರು 45 ದಿನಗಳಲ್ಲೇ ಮೊಟ್ಟೆ ಇಡೋಕೆ ಶುರು ಮಾಡುತ್ತೆ. ನೋಡಿ, ಇದರ ಮೊಟ್ಟೆ ನೋಡಕ್ಕೆ ಚಿಕ್ಕದಿದ್ರೂ ಕೋಳಿ ಮೊಟ್ಟೆಗಿಂತ 3ರಿಂದ 4 ಪಟ್ಟು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿದೆ. ಮಕ್ಕಳಿಗೆ ಇದು ಅಮೃತ ಇದ್ದಾಗೆ. ಇವುಗಳಿಗೆ ರೋಗ ಬೇಗ ಬರೋದಿಲ್ಲ, ಹಾಗಾಗಿ ಔಷಧಿಯ ಖರ್ಚಂತೂ ಇಲ್ಲವೇ ಇಲ್ಲ. ಆದ್ರೆ ಒಂದು ಬಹಳ ಮುಖ್ಯವಾದ ವಿಷಯ ನೆನಪಿಟ್ಕೊಳ್ಳಿ, ಇದು ವನ್ಯಜೀವಿ ಆಗಿರೋದ್ರಿಂದ ಇದನ್ನ ಸಾಕಾಣಿಕೆ ಮಾಡೋಕೆ ಸರ್ಕಾರದ ಲೈಸೆನ್ಸ್ ಕಡ್ಡಾಯವಾಗಿ ಬೇಕು. ಎರಡನೆಯದಾಗಿ ಮೊಲ. ನೋಡೋಕೆ ಎಷ್ಟು ಮುದ್ದಾಗಿದೆಯಲ್ವಾ? ಆದ್ರೆ ಇದರ ನಿಜವಾದ ಶಕ್ತಿ ಇರೋದು ಇದರ ಹಿಕ್ಕೆಯಲ್ಲಿ. ಮೊಲ ಅಂದ್ರೆ ಒಂದು ನಡೆದಾಡುವ ಉಚಿತವಾದ ಗೊಬ್ಬರದ ಕಾರ್ಖಾನೆ. ಇದರ ಹಿಕ್ಕೆ ಎಷ್ಟೊಂದು ಶ್ರೇಷ್ಠ ಅಂದ್ರೆ ಅದನ್ನ ಹಸಿಯಾಗಿರುವಾಗ್ಲೇ ನೇರವಾಗಿ ಗಿಡಗಳ ಬುಡಕ್ಕೆ ಹಾಕಬಹುದು. ಅದು ಗಿಡವನ್ನ ಸುಡೋದಿಲ್ಲ. ರಾಸಾಯನಿಕ ಗೊಬ್ಬರದ ಖರ್ಚು ಪೂರ್ತಿಯಾಗಿ ಶೂನ್ಯ. ಈ 50 ಅನ್ನೋ ನಂಬರ್ ಇದೆಯಲ್ಲ, ಏನಿದು ಗೊತ್ತಾ? ಇದು ಒಂದೇ ಒಂದು ತಾಯಿ ಮೊಲ 1 ವರ್ಷದಲ್ಲಿ ಹುಟ್ಟುಹಾಕಬಹುದಾದ ಮರಿಗಳ ಸೈನ್ಯ. ಅಷ್ಟು ವೇಗವಾಗಿ ಇವು ಮರಿ ಹಾಕ್ತವೆ. ಅಂದ್ರೆ ಮಾಂಸಕ್ಕೂ ಮಾರಾಟ ಮಾಡ್ಬೋದು, ಮರಿಗಳನ್ನು ಮಾರಾಟ ಮಾಡ್ಬೋದು, ಜೊತೆಗೆ ನಿಮ್ಮ ಜಮೀನಿಗೆ ಬೇಕಾದ ಅತ್ಯುತ್ತಮ ಗೊಬ್ಬರ ಫ್ರೀಯಾಗಿ ಸಿಗತ್ತೆ. ಇದು ಡಬಲ್ ಲಾಭದ ವ್ಯವಹಾರ. ಈಗ ನಾವು ನಮ್ಮ ತೋಟದ 2ನೇ ಭಾಗವನ್ನ ನೋಡೋಣ. ಇವು ಪ್ರಾಣಿಗಳಲ್ಲ, ಇವು ನಿಮ್ಮ ಜಮೀನಿನಲ್ಲಿ ನೀವು ಸಂಬಳ ಕೊಡದೆ ದುಡಿಯೋ ನಿಷ್ಠಾವಂತ ಕೆಲಸಗಾರರು. ನಿಮ್ಮ ಖರ್ಚನ್ನ ಕಡಿಮೆ ಮಾಡಿ ನಿಮ್ಮ ಆದಾಯವನ್ನ ಹೆಚ್ಚಿಸೋ ಜವಾಬ್ದಾರಿ ಇವುಗಳ್ದು. 3ನೇ ಕೆಲ್ಸಗಾರ ನಮ್ಮ ಹೆಮ್ಮೆಯ ನಾಟಿ ಕೋಳಿ. ನಾವು ಮಾಡ್ತಿರೋ ದೊಡ್ಡ ತಪ್ಪೇನು ಅಂದ್ರೆ ಕೋಳಿಗಳ್ನ ಗೂಡಲ್ ಕೂಡಿ ಹಾಕೋದು. ಅವುಗಳ್ನ ನಿಮ್ ತೋಟದಲ್ಲಿ ಫ್ರೀಯಾಗಿ ಬಿಟ್ನೋಡಿ. ಅವು ಓಡಾಡ್ಕೊಂಡು ಗಿಡಗಳ್ಗೆ ಬೀಳೋ ಹುಳ ಹುಪ್ಪಟೆ, ಕಳೆ ಗಿಡದ ಬೀಜಗಳ್ನೆಲ್ಲ ಹುಡುಕಿ ತಿಂತವೆ. ಅವುಗಳ ಹಿಕ್ಕೆ ನೇರವಾಗಿ ಮಣ್ಣಿಗೆ ಸೇರಿ ಗೊಬ್ಬರವಾಗುತ್ತೆ. ನೋಡಿ, ಕೀಟನಾಶಕದ ಖರ್ಚು ಉಳಿತು, ಗೊಬ್ಬರದ ಖರ್ಚು ಉಳಿತು. ಜೊತೆಗೆ ನಾಟಿ ಕೋಳಿ ಮೊಟ್ಟೆ ಮಾಂಸಕ್ಕಿರೋ ಬೆಲೆಯೇ ಬೇರೆ. 100 ಮೇಕೆಗಳ ಹಿಂಡು ಬೇಕಾಗಿಲ್ಲ. 1 ಎಕರೆಗೆ 5ರಿಂದ 8 ಮೇಕೆ ಅಥವಾ ಕುರಿ ಸಾಕು. ಇವನ್ನ ಬಡವರ ಆಕಳು ಅಂಟಲೇ ಕರೀತಾರೆ. ಇವು ಜಮೀನಿನ ಬದುವಿನಲ್ಲಿ ಬೆಳೆಯೋ ಬೇಡವಾದ ಗಿಡ, ಕಸಕಡ್ಡಿ ಎಲ್ಲವನ್ನೂ ತಿಂದು ಕಳೆ ತೆಗೆಯೋ ಕೂಲಿ ಆಳಿನ ಖರ್ಚನ್ನ ಉಳಿಸ್ತವೆ. ಹಾಲು,
ಮರಿ, ಮಾಂಸ, ಗೊಬ್ಬರ ಹೀಗೆ ಎಲ್ಲದರಿಂದಲೂ ಬರೀ ಆದಾಯವೇ. ನಮ್ಮ 5ನೇ ಕೆಲಸಗಾರನಿಗೆ ನಿಮ್ಮ ಜಮೀನಿನಲ್ಲಿ 1 ಚದರ ಅಡಿ ಜಾಗ ಕೂಡ ಬೇಡ. ಅದುವೇ ಜೇನುನೊಣ. ನೀವು ಜಮೀನಿನ ಮೂಲೆಯಲ್ಲಿ 1-2 ಜೇನು ಪೆಟ್ಟಿಗೆ ಇಟ್ರೆ ಸಾಕು. ಜೇನುತುಪ್ಪದಿಂದ ನೇರ ಆದಾಯ ಬರುತ್ತೆ. ಅದರ ಜೊತೆಗೆ ಒಂದು ಅದ್ಭುತವಾದ ಲಾಭವಿದೆ. ಜೇನುನೊಣಗಳು ಪರಾಗಸ್ಪರ್ಶ ಮಾಡೋದ್ರಿಂದ ನಿಮ್ಮ ಬೆಳೆಯ ಇಳುವರಿ 20-30% ಹೆಚ್ಚಾಗುತ್ತೆ. ಇದು ವಿಜ್ಞಾನವೇ ಸಾಬೀತು ಮಾಡಿರೋ ಸತ್ಯ. ಸರಿ, ಈಗ ನಮ್ಮ ಹಣದ ಯಂತ್ರದ ಕೊನೆಯ ಮತ್ತು ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬಂದಿದ್ದೀವಿ. ಇವುಗಳನ್ನ ಕೇರಿದಾಗ ನಿಮ್ಗೆ ಸ್ವಲ್ಪ ಆಶ್ಚರ್ಯ ಆಗ್ಬಹುದು. ಆದ್ರೆ ಇವುಗಳಲ್ಲಿ ಅಡಗಿರೋ ಲಾಭ ಮಾತ್ರ ತುಂಬಾನೇ ದೊಡ್ಡದು. ಕೇಳೋಕೆ ತಯಾರಾಗಿ? 6ನೇ ಪ್ರಾಣಿ ಹಂದಿ. ಅಯ್ಯಯ್ಯೋ ಅಂತ ಮೂಗ್ ಮುಚ್ಕೊಳ್ಬೇಡಿ. ಮೊದಲು ಇದರ ಹಿಂದಿರೋ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿ. ಜಮೀನಿನ ಯಾವ್ದಾದ್ರೂ ಒಂದು ಭಾಗವನ್ನ ಹದ ಮಾಡ್ಬೇಕಾ? ಅಲ್ಲಿಗೆ ಹಂದಿಗಳ್ನ ಬಿಡಿ. ಅವು ತಮ್ಮ ಮೂತಿಯಿಂದಲೇ ಮಣ್ಣನ್ನ ಅಗೆದು ಬೇರು ಗಿಡಗಳನ್ನ ಕಿತ್ತಾಕಿ ಇಡೀ ಭೂಮಿಯನ್ನ ಉಳುಮೆ ಮಾಡ್ದ ಹಾಗೆ ಮಾಡ್ಬಿಡ್ತವೆ. ಇನ್ನು ನಿಮ್ಮ ಮನೆಯ ತೋಟದ ಎಲ್ಲ ತ್ಯಾಜ್ಯಗಳನ್ನ ತಿಂದು ಅದನ್ನ ಅತ್ಯಂತ ಬೆಲೆಬಾಳೋ ಮಾಂಸವನ್ನಾಗಿ ಪರಿವರ್ತಿಸ್ತವೆ. ಮೇವಿನ ಖರ್ಚು ಬಹುತೇಕ ಶೂನ್ಯ. 7ನೇದು ಮೀನು. ಇದಕ್ಕಾಗಿ ದೊಡ್ಡ ಕೆರೆಕಟ್ಟೆ ಎಲ್ಲ ಬೇಕಿಲ್ಲ. ಜಮೀನಿನ ಒಂದು ತಗ್ಗು ಪ್ರದೇಶದಲ್ಲಿ ಒಂದು ಸಣ್ಣ ಕೃಷಿ ಹೊಂಡ ಮಾಡಿದ್ರೆ ಸಾಕು. ಆದ್ರೆ ನಿಜವಾದ ರಹಸ್ಯ ಇರೋದು ಮೀನಿನಲ್ಲಲ್ಲ, ಮೀನು ಸಾಕಿದ ಆ ನೀರಿನಲ್ಲಿದೆ. ಮೀನಿನ ಹಿಕ್ಕೆ ಸೇರಿರೋ ಆ ನೀರಿದ್ಯಲ್ಲ, ಅದು ಸಸ್ಯಗಳಿಗೆ ಬೇಕಾದ ಎಲ್ಲ ಪೋಷಕಾಂಶಗಳನ್ನ ಹೊಂದಿರೋ ಒಂದು ದ್ರವರೂಪಿ ಗೊಬ್ಬರ. ಆ ನೀರನ್ನ ನಿಮ್ಮ ತೋಟಕ್ಕೆ ಹಾಯಿಸಿದ್ರೆ ಬೇರೆ ಯಾವುದೇ ಗೊಬ್ಬರದ ಅವಶ್ಯಕತೆಯೇ ಇಲ್ಲ. ಇದು ಪ್ರಾಣಿಯಲ್ಲ, ಆದ್ರೆ ಇದನ್ನ ಈ ಲಿಸ್ಟಲ್ಲಿ ಸೇರ್ಸಿಲ್ಲ ಅಂದ್ರೆ ನಾನ್ ನಿಂಗೆ ಮೋಸ ಮಾಡಿದ ಹಾಗೆ ಆಗತ್ತೆ. ನಿಮ್ಮ ಜಮೀನಿನಲ್ಲಿ ಉಳಿದಿರೋ ಭತ್ತದ ಹುಲ್ಲು, ರಾಗಿ ಹುಲ್ಲು ತ್ಯಾಜ್ಯ ಅಲ್ಲ, ಅದು ಬಂಗಾರ. ನಿಮ್ಮ ಮನೆಯ ಯಾವುದೋ ಒಂದು ಬಳಕೆಯಿಲ್ಲದ ಕೋಣಿಯಲ್ಲಿ ಈ ಹುಲ್ಲನ್ನ ಬಳಸಿ ಅಣಬೆ ಕೃಷಿ ಮಾಡಿ ಕೇವಲ 45 ದಿನಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾರಿ ಕೈ ತುಂಬಾ ಹಣ ಗಳಿಸ್ಬೋದು. ಕೊನೆಯ 2 ಆಯ್ಕೆಗಳು ನಿಜಕ್ಕೂ ನಿಮ್ಮನ್ನ ಆಶ್ಚರ್ಯಪಡಿಸ್ತವೆ. 1, ಬಸವನ ಹುಳು. ಮಳೆಗಾಲದಲ್ಲಿ ಕಾಣಿಸೋ ಈ ಹುಳುವಿನ ಲೋಳೆಗೆ ವಿದೇಶದ ಸೌಂದರ್ಯವರ್ಧಕ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇದೆ. 2ನೇದು ನಮ್ಮ ಮುಧೋಳದಂಥ ನಾಟಿನಾಯಿ. ಇದು ನಿಮ್ಮ ಜಮೀನಿಗೆ ಕಾವಲುಗಾರನಾಗಿ ನಿಮ್ಮ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ರಕ್ಷಿಸುತ್ತೆ, ಜೊತೆಗೆ ಅದರ ಮರಿಗಳನ್ನ ಮಾರಿ ಕೂಡ ಹೆಚ್ಚುವರಿ ಆದಾಯ ಗಳಿಸ್ಬೋದು. ಇಷ್ಟೊತ್ತು ನಾವು ಈ ಯಂತ್ರದ ಬಿಡಿ ಭಾಗಗಳನ್ನ ನೋಡಿದ್ವಿ. ಈಗ ಇವೆಲ್ಲವೂ ಒಟ್ಟಿಗೆ ಸೇರಿದಾಗ ಆ ಯಂತ್ರ ಹೇಗೆ ಕೆಲಸ ಮಾಡುತ್ತೆ, ಆ ಲಕ್ಷ ರೂಪಾಯಿ ಹೇಗೆ ಬರುತ್ತೆ ಅನ್ನೋ ಅಸಲಿ ರಹಸ್ಯವನ್ನ ತಿಳ್ಕೊಳ್ಳೋ ಸಮಯ ಬಂದಿದೆ. ನನ್ನ ಮಾತನ್ನ ಈಗ ಬಹಳ ಗಮನಬಿಟ್ಟು ಕೇಳಿ. ಒಂದು ಕ್ಷಣ ಕಣ್ಣು ಮುಚ್ಚಿ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ತೋಟದಲ್ಲಿ ಮೇಕೆಗಳು ತಿಂದು ಹಾಕಿದ ಕಳೆಯೇ ನಿಮ್ಮ ತರಕಾರಿ ಗಿಡಗಳಿಗೆ ಗೊಬ್ಬರವಾಗ್ತಿದೆ. ತರಕಾರಿಯ ತ್ಯಾಜ್ಯವೇ ನಾಟಿ ಕೋಳಿಗಳಿಗೆ ಆಹಾರವಾಗ್ತಿದೆ. ಆ ಕೋಳಿಗಳು ಓಡಾಡ್ಕೊಂಡು ಬೆಳೆಗೆ ತಗುಲೋ ಕೀಟಗಳನ್ನ ತಿನ್ನುತ್ತಿವೆ. ಮೀನಿನ ಹೊಂಡದ ನೀರು ನಿಮ್ಮ ಇಡೀ ತೋಟವನ್ನ ಹಸಿರಾಗ್ಸ್ತಿದೆ. ಇವೆಲ್ಲದರ ನಡುವೆ ಜೇನುನೊಣಗಳು ಹಾರಾಡಿ ನಿಮ್ಮ ಇಳುವರಿಯನ್ನ ಹೆಚ್ಚಿಸ್ತಿವೆ. ರಾತ್ರಿ ಹೊತ್ತು ಇಷ್ಟೆಲ್ಲ ಸಂಪತ್ತನ್ನ ನಿಮ್ಮನ್ನಾಯಿ ಕಾಯ್ತಿದೆ. ನೋಡಿ, ಒಂದರ ತ್ಯಾಜ್ಯ ಮತ್ತೊಂದಕ್ಕೆ ಆಹಾರ, ಒಬ್ಬರ ದುಡಿಮೆ ಇನ್ನೊಬ್ಬರ ಖರ್ಚಿನ ಉಳಿತಾಯ. ಇದೇ ನೋಡಿ ನಿಮ್ಮ 1 ಎಕರೆಯಲ್ಲಿ ನಿರಂತರವಾಗಿ ತಿರುಗುವ ಹಣದ ಯಂತ್ರ. ಈ ಯಂತ್ರವನ್ನ ಯಶಸ್ವಿಯಾಗಿ ನಡೆಸೋಕೆ ನನ್ನ ಅನುಭವದ 3 ಬಂಗಾರದ ಮಾತುಗಳನ್ನ ನೆನಪಿಟ್ಕೊಳ್ಳಿ. ಮೊದಲನೇದು, ಎಲ್ಲವನ್ನೂ ಒಟ್ಟಿಗೆ ಶುರು ಮಾಡೋ ಆಸೆಗೆ ಬೀಳ್ಬೇಡಿ. ಯಾವುದಾದ್ರೂ ಒಂದರಿಂದ ಶುರು ಮಾಡಿ. 2ನೇದು, ನೀವು ಬೆಳೆದಿದ್ದಕ್ಕೆ ಎಲ್ಲಿ ಎಷ್ಟು ಬೆಲೆ ಇದೆ ಅಂತ ಮೊದಲೇ ತಿಳಿದುಕೊಳ್ಳಿ. 3ನೇದು ಮತ್ತು ಅತೀ ಮುಖ್ಯವಾದದ್ದು, ಪ್ರತಿ ರೂಪಾಯಿ ಖರ್ಚು ವರಮಾನದ ಲೆಕ್ಕವನ್ನ ಒಂದು ಪುಸ್ತಕದಲ್ಲಿ ಬರೀರಿ. ಲೆಕ್ಕ ಇಟ್ಟೋನು ಲಕ್ಷ್ಯ ಗೆಲ್ಲುತ್ತಾನೆ. ಈಗ ಚೆಂಡು ನಿಮ್ಮ ಅಂಗಳದಲ್ಲಿದೆ. ನಾನ್ ಹೇಳಿದ ಈ 10 ದಾರಿಗಳಲ್ಲಿ ನಿಮ್ಮ ಜಮೀನಿಗೆ, ನಿಮ್ಮ ಮನಸ್ಸಿಗೆ ಯಾವುದು ಹೆಚ್ಚು ಹತ್ತಿರವಾಯಿತು? ಯಾವುದನ್ನ ಮೊದಲು ಶುರು ಮಾಡಬೇಕು ಅಂತ ನಿಮ್ಗೆ ಅನಿಸ್ತಿದೆ? ಕೆಳಗೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೆನಪಿಡಿ, ಜ್ಞಾನವನ್ನ ಕಾರ್ಯರೂಪಕ್ಕೆ ಇಳಿಸೋದೇ ಯಶಸ್ಸಿನ ಮೊದಲ ಮೆಟ್ಟಿಲು. ನಮ್ಮ ಹಳ್ಳಿಯ ಮಕ್ಕಳು ಯಾಕೆ ಪಟ್ಟಣಕ್ಕೆ ಓಡಿ ಹೋಗ್ತಾರೆ? ಯಾಕಂದ್ರೆ ಅವರಿಗೆ ಜಮೀನಿನಲ್ಲಿ ಭವಿಷ್ಯ ಕಾಣಿಸ್ತಿಲ್ಲ. ಆದ್ರೆ ತಮ್ಮ ತಂದೆಯ ಆ 1 ಎಕರೆ ಜಮೀನಿನಲ್ಲೇ ತಿಂಗಳಿಗೆ ಲಕ್ಷ ಸಂಪಾದಿಸಬಹುದು ಅನ್ನೋ ಸತ್ಯ ತಿಳಿದ್ರೆ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರಾ? ಖಂಡಿತ ಇಲ್ಲ. ದಯವಿಟ್ಟು ಈ ಜ್ಞಾನವನ್ನ ನಿಮ್ಮಲ್ಲೇ ಇಟ್ಕೊಳ್ಬೇಡಿ. ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ನಿಮ್ಮ ಗ್ರಾಮದ ಪ್ರತಿ ರೈತನಿಗೆ ಇದನ್ನ ತಲುಪಿಸಿ. ಒಬ್ಬ ರೈತನ ಬದುಕು ಬದಲಾದ್ರೂ ಅದು 10 ಕುಟುಂಬಗಳನ್ನ ಉಳಿಸಿದ ಹಾಗೆ. ಕೊನೆಯದಾಗಿ ಒಂದು ಮಾತು. ನೀವು ಈ ದೇಶದ ಬೆನ್ನೆಲುಬು, ಅನ್ನದಾತರು. ನಿಮ್ಮ ಜೇಬು ತುಂಬಿದಾಗ ಮಾತ್ರ ಈ ದೇಶದ ಹೊಟ್ಟೆ ತುಂಬುತ್ತೆ. ನಿಮ್ಮ ಏಳಿಗೆಯೇ ನನ್ನ ಗುರಿ. ದಯವಿಟ್ಟು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಶ್ಲೇಷಣೆಯಲ್ಲಿ
ಒಂದು ಹನಿ ನೀರನ್ನೂ ಬಳಸದೆ ಕೃಷಿ ಮಾಡಿ ಲಾಭ ಗಳಿಸೋ ಒಂದು ಬೆಚ್ಚಿಬೀಳಿಸೋ ರಹಸ್ಯವನ್ನ ಹೇಳಲಿದ್ದೇನೆ. ಅಲ್ಲಿವರೆಗೂ ನಿಮ್ಮ ಭೂಮಿ ತಾಯಿಯ ಸೇವೆ ಮಾಡ್ತಾ ಇರಿ. ನಮಸ್ಕಾರ. ಜೈ ಕಿಸಾನ್.